ಮುಳುಬಾಗಿಲಿನ ಕುರುಡುಮಲೆ ದೇವಸ್ಥಾನದಲ್ಲಿ ಗಣೇಶನಿಗೆ ಪೂಜೆ ಮಾಡುವ ಮೂಲಕ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಚಾಲನೆ ಕೊಟ್ಟಿದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪ. ಅಲ್ಲದೆ ಮೋದಿ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ಮೋದಿ ಹೆಸರಲ್ಲಿ ಅರ್ಚನೆಯನ್ನು ಕೂಡ ಮಾಡಿಸಿದ್ರು. ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗುವಂತೆ ಬೇಡಿಕೊಂಡರು. ದೇಗುಲದ ಹುಂಡಿಗೆ 1 ಲಕ್ಷ ರೂಪಾಯಿ ಕಾಣಿಕೆಯನ್ನು ಅರ್ಪಿಸಿದ್ರು. ದೇಗುಲ ಎದುರು ಗಿಡ ನೆಟ್ಟು ನೀರನ್ನು ಹಾಕಿದ್ರು. ದೇಗುಲದ ಎದುರೇ ಬಿಜೆಪಿ ಕಾರ್ಯಕರ್ತರ ಸಭೆ ಶುರುವಾಗಿದ್ದು ಹೋರಾಟದ ಬಗ್ಗೆ ಬಿಎಸ್ವೈ ಮಾಹಿತಿಯನ್ನ ನೀಡಿದರು. ವೇದಿಕೆ ಕಾರ್ಯಕ್ರಮದಲ್ಲಿ ನಳಿನ್ ಕುಮಾರ್ ಕಟೀಲ್, ಸದಾನಂದ ಗೌಡ, ಗೋವಿಂದ ಕಾರಜೋಳ, ಅಶ್ವಥ್ ನಾರಾಯಣ, ಈಶ್ವರಪ್ಪ, ರವಿಕುಮಾರ್, ಕೇಶವ್ ಪ್ರಸಾದ್, ಸಂಸದ ಮುನಿಸ್ವಾಮಿ ಹಾಗೂ ಜಿಲ್ಲಾ ನಾಯಕರು ಭಾಗಿಯಾಗಿದ್ದರು. ಅರೆಸ್ಟ್ ಆದ ದಿನದಿಂದಲೂ ಹೈಡ್ರಾಮಾ. ಸಿಸಿಬಿ ಪೊಲೀಸರಿಗೆ ಟೆನ್ಷನ್ ಯಾಕೆ? ಚೈತ್ರಾ ಡಿಲ್ ಇನ್ನಷ್ಟು ಸತ್ಯ ಹೊರಬರುತ್ತಾ? ಸಿಸಿಬಿಗೆ ಟೆನ್ಷನ್. ಉದ್ಯಮಿಗೆ ಚೈತ್ರಾ ಕುಂದಾಪುರ ವಂಚನೆ ಪ್ರಕರಣ ಸಿಸಿಬಿ ಪೊಲೀಸರಿಗೆ ಸಿಕ್ಕಿದೆ. 41 ಲಕ್ಷ ಹಾರ್ಡ್ ಕ್ಯಾಶ್. ಶ್ರೀಕಾಂತ್ ನಾಯಕ್ ಮನೆಯ ಬಾಕ್ಸ್ನಲ್ಲಿತ್ತು ಹಣ. 41 ಲಕ್ಷ ರೂಪಾಯಿ ಸಿಕ್ಕಿದೆ. ಹಾರ್ಡ್ ಕ್ಯಾಶ್ ಸಿಕ್ಕಿರುವಂಥದ್ದು ಶ್ರೀಕಾಂತನ ಮನೆಯಲ್ಲಿ. 10 ಲಕ್ಷ ಕೊಟ್ಟು ಜಮೀನು ಖರೀದಿ ಮಾಡಿದಂಥ ಶ್ರೀಕಾಂತ ಸುಮಾರು 70 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮನೆ ನಿರ್ಮಾಣಕ್ಕೆ ಪ್ಲಾನ್ ಅನ್ನ ಮಾಡಲಾಗಿತ್ತಂತೆ. 10 ಲಕ್ಷ ಕೊಟ್ಟು ಜಮೀನನ್ನ ಖರೀದಿ ಮಾಡಿದ್ದಾರೆ. 70 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮನೆ ನಿರ್ಮಾಣಕ್ಕೆ ಪ್ಲಾನ್ ಅನ್ನ ಮಾಡಿದ್ರು. ಸಿಸಿಬಿ ವಿಚಾರಣೆ ವೇಳೆ ಮಾಹಿತಿಯನ್ನ ನೀಡಿದ್ದಾನೆ ಆರೋಪಿ ಶ್ರೀಕಾಂತ. ಯಾರ್ದೋ ದುಡ್ಡು ಎಲ್ಲಮ್ಮನ್ ಜಾತ್ರೆ. ಇಲ್ಲಿ 41 ಲಕ್ಷ ಹಾರ್ಡ್ ಕ್ಯಾಶ್ ಸಿಕ್ಕಿದೆ. ಪೊಲೀಸರು ಮಹಜರನ್ನ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅವ್ರ ಮನೆಗೂ ಕೂಡ ಹೋದಂತ ಟೈಮ್ನಲ್ಲಿ 41 ಲಕ್ಷ ರೂಪಾಯಿ ಸಿಕ್ಕಿದೆ. ಇದು ಗೋವಿಂದ ಬಾಬು ಪೂಜಾರಿ ಅವರು ಕೊಟ್ಟಿದ್ದಂತ ಹಣನ ಅಥವಾ ಬೇರೆನಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗ ತನಿಖೆ ಆಗಬೇಕಾಗಿದೆ. ಈಗ ಆಲ್ರೆಡಿ ಚೈತ್ರಾ ಕುಂದಾಪುರ ಆಸ್ಪತ್ರೆಯಲ್ಲಿದ್ದಾಳೆ, ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾಳೆ. ಮತ್ತು ಒಂದ್ ಕಡೆ 1,08 ಲಕ್ಷ ಆಸ್ತಿ ಪತ್ತೆ ಆಗಿತ್ತು. 65 ಲಕ್ಷ ರೂಪಾಯಿ ಬೆಲೆ ಬಾಳುವಂತ ಆಭರಣ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಕ್ಕಿತ್ತು ಪೊಲೀಸರಿಗೆ. ಇನ್ನ ಠೇವಣಿಯಲ್ಲಿ ಅಂದ್ರೆ ತಂದೆ ಹೆಸರಲ್ಲಿ 40 ಲಕ್ಷ ಠೇವಣಿ ಇಟ್ಟಿದ್ದಾಳೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿ ಇದೆ. ಬಾಗಲಕೋಟೆಯ ಮುಧೋಳದಲ್ಲಿ ಚೈತ್ರಾ ಕಾರ್ ಪತ್ತೆ ಆಗಿದೆ. ಮುಧೋಳದ ಚೈತ್ರಾ ಸ್ನೇಹಿತ ಕಿರಣ್ ಮನೆಯಲ್ಲಿ ಕಾರ್ ಪತ್ತೆ ಆಗಿದೆ. ಹಿಂದೂ ಕಾರ್ಯಕರ್ತ ಕಿರಣ ಗಣಪ್ಪಗೋಳ ಆತನ ಮನೆಯಲ್ಲಿ ಚೈತ್ರಾ ಕಾರ್ ಸಿಕ್ಕಿದೆ. ಕಾರು ಜಪ್ತಿ ಮಾಡಿ ಶ್ರೀಕಾಂತನನ್ನ ವಶಕ್ಕೆ ಪಡೆದಿದ್ದಾರೆ ಸಿಸಿಬಿ ಅಧಿಕಾರಿಗಳು. ಸೆಪ್ಟೆಂಬರ್ 9ರಂದು ಕಾರನ್ನ ತಂದಿಟ್ಟುಕೊಂಡಿದ್ದ ಶ್ರೀಕಾಂತ ಮುಧೋಳದಲ್ಲಿ ಡ್ರೈವಿಂಗ್ ಸ್ಕೂಲ್ ಹೊಂದಿದ್ದಾನೆ. ಶ್ರೀಕಾಂತ ಇವರ ಗಾಡಿಯನ್ನ ತಗೊಂಬಂದು ಇಟ್ಕೊಂಡಿದ್ದ. ಚೈತ್ರಾ ಗಾಡಿಯನ್ನ ಸೆಪ್ಟೆಂಬರ್ 9ನೇ ತಾರೀಕು ಚೈತ್ರಳಿಗೆ ಗೊತ್ತಾಗ್ತಿದ್ದ ಹಾಗೆ ಕಳಿಸಿದ್ಲು ಅಂತ ಕಾಣಿಸುತ್ತೆ. ಅದನ್ನ ಸೀಸ್ ಮಾಡಿಬಿಡ್ತಾರೆ, ವಶಕ್ಕೆ ಪಡೆದುಕೊಂಡ್ಬಿಡ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಕಳಿಸಿದ್ಲೆ. ಈತ ಇಟ್ಕೊಂಡಿದ್ದ KA20 ME 7253 ನಂಬರಿನ ಕಾರ್. ಅದು ಚೈತ್ರಾಗೆ ಸಂಬಂಧಪಟ್ಟಂತ ಕಾರ್ ಅನ್ನುವಂತ ಮಾಹಿತಿ ಇದೆ. ಅದರ ಫೋಟೋ ಕೂಡ ಸಿಕ್ಕಿದೆ, ನಿಮಗೆ ತೋರಿಸ್ತಾ ಇದ್ದೀವಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜುನಾಥ್, ನೋಡ್ತಾ ಇದ್ವಿ ಚೈತ್ರಾ ಕಾರ್ ಅಲ್ಲಿ ಪತ್ತೆ ಆಗಿರುವಂಥದ್ದು. ಅದು ಕಿರಣ ಗಣಪ್ಪಗೋಳ ಆತನ ಮನೆಯಲ್ಲಿ ಪತ್ತೆ ಆಗಿರುವಂಥದ್ದು. ಯಾವ ರೀತಿಯಾದಂಥ ಸಂಬಂಧ ಇದು? ಮತ್ತೆ ಪೊಲೀಸರಿಗೆ ಯಾವಾಗ ಗೊತ್ತಾಗಿದ್ದು? ಏನ್ ಮಾಹಿತಿ ಲಭ್ಯವಾಗ್ತಾ ಇದೆ? ಪೃಥ್ವಿರಾಜ್, ಚೈತ್ರಾ ಕುಂದಾಪುರ ವಂಚನೆ ಪ್ರಕರಣದ ಬಳಿಕ ಅವರ ಜಾಡನ್ನ ಬೆನ್ನತ್ತಿದಂತ ಸಿಸಿಬಿ ಪೊಲೀಸರು ಎಲ್ಲ ರೀತಿಯ ತನಿಖೆಯನ್ನ ನಡೆಸ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಅವ್ರದ್ದು ಕಾರೇನು ಬಾಗಲಕೋಟೆಯಲ್ಲಿ ಇರುವಂತಹ ಮಾಹಿತಿಯನ್ನ ಪಡೆದುಕೊಂಡಂತಹ ಸಿಸಿಬಿ ಪೊಲೀಸರು ಬೆಂಗಳೂರಿನಿಂದನೇ ಬಾಗಲಕೋಟೆಗೆ ಬಂದು ಈ ಕಾರನ್ನ ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಪ್ರಮುಖವಾಗಿ ಬಾಗಲಕೋಟೆ ಜಿಲ್ಲೆಯ ಮುಧೋಳ ನಗರದಲ್ಲಿರ್ತಕ್ಕಂತಹ ಒಂದು ಡ್ರೈವಿಂಗ್ ಸ್ಕೂಲ್ ನ ನಡೆಸ್ತಾ ಇರುವಂತಹ ಶ್ರೀಕಾಂತ್ ಎನ್ನುವರ ಬಳಿ ಈ ಕಾರ್ ಇತ್ತು ಅಂತ ಹೇಳಾಗ್ತಾ ಇದೆ. ಯಾಕಂದ್ರೆ ಚೈತ್ರಾ ಕುಂದಾಪುರ ಅವರು ಈ ಹಿಂದಿನ ಕೂಡ ಸಾಕಷ್ಟು ಬಾರಿ ಮುಧೋಳ ನಗರಕ್ಕೆ
ಕಾರ್ಯಕ್ರಮಗಳಿಗೆ ಬರ್ತಾ ಇದ್ರು, ಇಲ್ಲಿ ಭಾಷಣಗಳನ್ನ ಮಾಡ್ತಾ ಇದ್ರು. ಮೊದಲಕ್ಕೆ ಒಂದು ರೀತಿಯಾದ ನಂಟನ್ನು ಅವ್ರು ಹೊಂದಿದ್ರು ಅಂತಾನೆ ಹೇಳ್ಬೋದು. ಹೀಗಾಗಿ ಈ ಕಿರಣ್ ಗಣಪಗೋಳು ಎಂಬುವವರು ಮನೆಯಲ್ಲಿ ಕಾರು ಪತ್ತೆಯಾಗಿದೆ. ಸದ್ಯಕ್ಕೆ ಈ ಏನು ಶ್ರೀಕಾಂತ್ ಎನ್ನುವಂತವ್ರು ಇಲ್ಲಿ ಡ್ರೈವಿಂಗ್ ಸ್ಕೂಲ್ ಅನ್ನ ಹೊಂದಿದ್ರು ಮತ್ತು ಅವ್ರವ್ರಿಗೂ ಕೂಡ ಸ್ನೇಹಿತರು ಅನ್ನುವಂತಹ ಮಾಹಿತಿ ಕೂಡ ತಿಳಿದು ಬಂದಿದ್ದು. ಈಗ ಸದ್ಯಕ್ಕೆ ಸಿಸಿಬಿ ಪೊಲೀಸರು ಕೂಡ ಇಲ್ಲಿರ್ತಕ್ಕಂತಹ ಏನು ಕಾರ್ ಪತ್ತೆಯಾಗಿದೆ ಅವರನ್ನು ಕೂಡ ವಿಚಾರಣೆಗೊಳಪಡಿಸಿ ಇವ್ರ ಕಾರ್ ಹೇಗ್ ಬಂತು, ಅವ್ರು ಯಾವಾಗ ಇಲ್ಲಿಗೆ ತಂದು ಬಿಟ್ಟರು ಅಂತ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಅಂದ್ರೆ ಈ ಕಿರಣ್ ಅವ್ರಿಗೇನು ಅಷ್ಟು ಸಂಬಂಧ ಇಲ್ಲ, ಶ್ರೀಕಾಂತನಿಗೆ ಸಂಬಂಧ ಇಲ್ಲಿ ಇವ್ರ ಜೊತೆಗೆ. ಖಂಡಿತವಾಗ್ಲೂ ಸುರಾಜ್, ಶ್ರೀಕಾಂತ್ ಎನ್ನುವರು ಚೈತ್ರಾ ಕುಂದಾಪುರ ಅವರ ಸ್ನೇಹಿತರು ಅನ್ನುವಂತಹ ಮಾಹಿತಿ ತಿಳಿದು ಬಂದಿದೆ. ಅದಾದ ಬಳಿಕ ಅವ್ರ ಬಳಿದಂತಹ ಕಾರನ್ನ ಈಗ ಕಿರಣ್ ಗೋಳಪ್ಪಗಳವರ ಮನೆಯಲ್ಲಿ ಇತ್ತು ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ತಿಳಿದು ಬಂದಿದ್ದು. ಇದನ್ನು ಸಂಪೂರ್ಣವಾಗಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಬಳಿಕವಷ್ಟೇ ಇದು ಇನ್ನಷ್ಟು ಮಾಹಿತಿಗಳು ತಿಳಿದು ಬರಬೇಕಾಗಿದೆ. ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ಚೈತ್ರ ಕುಂದಾಪುರ ಡೀಲ್ ಕೇಸ್ನಲ್ಲಿ ಹಾಲಶ್ರೀ ಸ್ವಾಮೀಜಿ ಹೆಸರು ಕೇಳಿ ಬಂದಿದೆ. A3 ಹಾಲಶ್ರೀ ಸ್ವಾಮೀಜಿನೇ ತಲೆಮರೆಸಿಕೊಂಡಿರುವಂತ ಸ್ವಾಮೀಜಿ, ಮಠವನ್ನ ರಾಜಕೀಯಕ್ಕೆ ಬಳಸಿಕೊಂಡ ಸ್ವಾಮೀಜಿ ವಿರುದ್ಧ ಬೇಸರವನ್ನ ಹೊರಹಾಕಲಾಗ್ತಾ ಇದೆ. ಮಠದ ಸಣ್ಣ ಹಾಲಪ್ಪಜ್ಜ ಸ್ವಾಮೀಜಿಯಿಂದ ಬೇಸರವನ್ನ ಹೊರಹಾಕಲಾಗಿದೆ. ಮಠಕ್ಕೆ ರಾಜಕೀಯ ನಂಟು ಬೇಡ ಅಂತ ಬುದ್ಧಿ ಹೇಳಿದ್ರಂತೆ ಸಣ್ಣ ಹಾಲಶ್ರೀ. ಈಗ ನಾಪತ್ತೆಯಾಗಿ ಎಸ್ಕೇಪ್ ಆಗಿ ತಲೆಮರೆಸಿಕೊಂಡಿದ್ದಾರನ್ನ ಅಭಿನವ ಹಾಲಶ್ರೀ ಸ್ವಾಮೀಜಿ ಅವರ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಲಾಗಿದೆ. ಚಿಕ್ಕಪ್ಪಂದಿರ ಮಾತನ್ನೇ ಧಿಕ್ಕರಿಸಿ ರಾಜಕೀಯ ಒಲವಿರಲಿ ಬೇಡ ಅನ್ನಲ್ಲ, ಈ ರೀತಿಯಾಗಿ ವಂಚನೆ ಮಾಡೋದು, ಯಾಮಾರಿಸೋದು, ಸ್ವಾಮೀಜಿ ಹೆಸರಿಡ್ಕೊಂಡು ಇದಕ್ಕೆ ಅವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಘಟನೆ ಆಘಾತಕಾರಿಯಾಗಿದೆ ಅಂತ ಹೇಳಿದ್ದಾರೆ. ಸಣ್ಣ ಹಾಲಶ್ರೀ ತಲೆಮರೆಸ್ಕೊಂಡಿರುವಂತ ಅಭಿನವ ಹಾಲಶ್ರೀ ಸ್ವಾಮೀಜಿ ತಲೆಮರೆಸ್ಕೊಂಡು ಓಡಾಡ್ತಾ ಇದ್ದಾರೆ. ನಾಪತ್ತೆಯಾಗಿ ಎಸ್ಕೇಪ್ ಆಗಿರುವಂತ ಈ ಅಭಿನವ ಹಾಲಶ್ರೀ ಸ್ವಾಮೀಜಿ, ಈ ಸ್ವಾಮೀಜಿಯ ವಿರುದ್ಧ ಮಠದ ಸಣ್ಣ ಹಾಲಪ್ಪಜ್ಜ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಭಿನವ ಹಾಲ ವೀರಭದ್ರ ಸ್ವಾಮಿಗಳು ಕೂಡ ಈ ಒಳಗೆ ಎಲ್ಲ ಧಾರ್ಮಿಕ ಕಾರ್ಯಕ್ರಮ ಕೂಡ ಯಾವ ರೀತಿ ನಮ್ಮ ಪರಂಪರೆ ಐತೆ ಹಂಗೆ ನಡೆಸ್ಕೊಂಡು ಬಂದಿದ್ದಾರೆ. ನಮಗಿದು ಆಘಾತಕರವಾಗಿರ್ತಕ್ಕಂಥ ಘಟನೆ ನಡೆದಿದೆ. ನಮಗಿದ್ರ ಬಗ್ಗೆ ವಿಶೇಷ ಗೊತ್ತಿಲ್ಲ. ನಮಗೆ ಅತ್ಯಂತ ನಿಷ್ಕಲ್ಮಶವಾಗಿ ಇದನ್ನು ತನಿಖೆ ಮಾಡಿ ಇದು ಬೇರೆ ಬೇರೆ ತಿರುವುಗಳನ್ನು ಪಡಿತಾ ಇದೆ. ಒಂದು ದಿನಕ್ಕೊಂದು ಹೇಳಿಕೆ, ದಿನಕ್ಕೊಂದು ಒಂದು ಬೇರೆ 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 ವಿಷಯಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅದರಲ್ಲಿ ಅವರು ಇವ್ರಿಗೂ ಏನು ಕಾಂಪ್ರಮೈಸ್ ಆಗುತ್ತೋ ಇಲ್ಲೋ, ಇದಕ್ಕೆ ವ್ಯವಸ್ಥೆಯನ್ನು ಅವರಿಗೆ ದುಡ್ಡು ಮುಟ್ಟಿಸ್ತಕ್ಕಂಥ ವ್ಯವಸ್ಥೆ ಒಳಗೆ ಏನಾರ ಅನಾನುಕೂಲ ಆಯ್ತೋ ಅಥವಾ ಇದು ಮತ್ತೆ ಇದು ಬೇರೆ ಬೇರೆ ತಿರುವುಗಳನ್ನು ಪಡ್ತಾ ಇದ್ದಾರೆ. ಸಹೋದರಿ ಚೈತ್ರ ಅವರು ಒಂದೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಬಹುಶಃ ಇದೆಲ್ಲ ನೋಡಿದರೆ ಇದ್ರ ಪೂರಾ ಸತ್ಯತೆ ಹೊರಗೆ ಬರಲಿ. ಮಠ ಅದರಿಂದ ಆ ಒಂದು ದೋಷದಿಂದ ಮುಕ್ತ ಆದರೆ ಅದಕ್ಕಿಂತ ನಮಗೆ ಸಂತೋಷ ಬೇರೆ ಯಾವುದೂ ಇಲ್ಲ. ಅಭಿನವ ಹಾಲ ವೀರಭದ್ರ ಸ್ವಾಮಿ